ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಪ್ರೈಮರಿ ಕೀ, ನಾಟ್ ನಲ್ ಆ್ಯಂಡ್ ಡಿಫಾಲ್ಟ್ ಎಂಬ ಮೂರು ಇಂಪಾರ್ಟೆಂಟ್ ಆಗಿರೋ ಪ್ಯಾರಾಮೀಟರ್ಸ್ ಅನ್ನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತಿದ್ದೇವೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಹೊಸದಾಗಿರುವಂತಹ ಟೇಬಲ್ ಅನ್ನೇ ಕ್ರಿಯೇಟ್ ಮಾಡಿ ಅದರಲ್ಲೇ ಇಂಪ್ಲಿಮೆಂಟ್ ಮಾಡುವ. ಸೊ ಹೊಸದಾಗಿರುವ ಟೇಬಲ್ ಯಾವುದು ಅಂತ ನಾನು ಹೇಳಿದಾಗೆ ಕಸ್ಟಮರ್ ಟೇಬಲ್. ಈಗ ನಾವು ಮಾತ್ರ ಆಲ್ರೆಡಿ ಪ್ರಾಡಕ್ಟ್ ಟೇಬಲ್ ಇದೆ, ಐ ಮೀನ್ ದಟ್ ಡ್ರೆಸ್ ಟೈಪ್ ಟೇಬಲ್ ಇದೆ. ಸೊ ವಿ ಹ್ಯಾವ್ ಶರ್ಟ್ಸ್ ಟೇಬಲ್, ಶರ್ಟ್ ಟೇಬಲ್ ಇದೆ ನಮ್ಮ ಹತ್ರ. ಸೊ ಅದೇ ತರ ಆ ಶರ್ಟ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಕಸ್ಟಮರ್ ಬೇಕಾಗುತ್ತೆ. ಸೊ ಕಸ್ಟಮರ್ ಡೀಟೇಲ್ಸ್ ಅನ್ನು ಸ್ಟೋರ್ ಮಾಡಲಿಕ್ಕೆ ಒಂದು ಕಸ್ಟಮರ್ ಟೇಬಲ್ ಬೇಕಾಗುತ್ತೆ. ಸೊ ಆ ಕಸ್ಟಮರ್ ಟೇಬಲ್ ಅನ್ನು ನಾವೀಗ ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಆಗಿ ಕಸ್ಟಮರ್ ಟೇಬಲ್ ಅನ್ನು ನೋಡುವಾಗ ನಾವು ಯಾವತ್ತು we have to make sure that we are in that particular table, in that particular database. ನಾವು ಆ ಡೇಟಾಬೇಸ್ ಅಲ್ಲಿ ಇದ್ದೇವೆ, ಏನು ತೊಂದರೆ ಇಲ್ಲ. ಸೊ ವಿ ಆರ್ ಕ್ರಿಯೇಟಿಂಗ್ ಅ ನ್ಯೂ ಟೇಬಲ್. ಸೊ ಕ್ರಿಯೇಟ್ ಟೇಬಲ್ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಎಂಬ ಒಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಸೊ ಲಾಸ್ಟ್ ಟೈಮ್ ಮಾಡಿದಾಗೆ ನಮಗೆ ಈ ಮಾಡಬಹುದು. ಫಸ್ಟ್ ವಿ ವಿಲ್ ಡೂ ದ್ಯಾಟ್. ಲಾಸ್ಟ್ ಟೈಮ್ ಹೇಗೆ ನಾವು ಮಾಡಿದ್ವೋ ಅದೇ ತರ ನಾವು ಈ ತರ ಇವಾಗಲೂ ಮಾಡಿಬಿಡೋಣ. ಸೊ ಫಸ್ಟ್ ಬೇಕಾದದ್ದು ಕಸ್ಟಮರ್ದು ನೇಮ್, ವೆರಿ ಇಂಪಾರ್ಟೆಂಟ್. ಸೊ ನೇಮ್ ಆಗಿ ವಿಲ್ ಹ್ಯಾವ್ ಸಮಥಿಂಗ್ ಇಂಟು varchar of 50. Okay, name varchar of 50, or we can give here as customer name ಅಂತ ಕೊಡಬಹುದು, customer underscore name. So varchar 50. ಇನ್ನೊಂದು ಬೇಕಾದದ್ದು ಅವರ ಇಮೇಲ್ ಐ ಡಿ, ಕಸ್ಟಮರ್ದು ಇಮೇಲ್ ಐ ಡಿ, ದಟ್ ಈಸ್ varchar again 50. ಓಕೆ, ಸೊ ಈ 50 ಅಂತ ಹೇಳಿದ್ರೆ ದ ಟೋಟಲ್ ನಂಬರ್ ಆಫ್ ಸ್ಟ್ರಿಂಗ್ಸ್. ಸೊ ಇದಕ್ಕಿಂತ ಜಾಸ್ತಿ ಹೆಸರು ಕೊಟ್ಟರೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓನ್ಲಿ 50 ಲೆಟರ್ಸ್ ಇರುವ ನೇಮ್ ಮಾತ್ರ ಕೊಡಬಹುದು, 50 ಲೆಟರ್ಸ್ ಇರುವ ಇಮೇಲ್ ಐ ಡಿ ಮಾತ್ರ ಕೊಡಬಹುದು ಅಂತ. ದಟ್ ಈಸ್ ಅ ರೇಂಜ್ ವ್ಯಾಲ್ಯೂ. ನೆಕ್ಸ್ಟ್ ಏನಂತ ಹೇಳಿದ್ರೆ ಅವರು ಎಷ್ಟು ಅಮೌಂಟ್ ಪೇ ಮಾಡಿದ್ದಾರೆ. ಸೊ ಅಮೌಂಟ್ ವಿಲ್ ಬಿ ಇಂಟಿಜರ್. ಸೊ ದಿಸ್ ಈಸ್ ವಾಟ್ ಯು ಗೈಸ್ ಹ್ಯಾವ್ ಆಲ್ರೆಡಿ ಸೀನ್. ಇದನ್ನು ನೀವು ಆಲ್ರೆಡಿ ನೋಡಿದ್ದೀರಿ. ದಿಸ್ ಟೈಪ್ ಆಫ್ ಟೇಬಲ್ ನ ನಾವು ಈ ಪರ್ಟಿಕ್ಯುಲರ್ ನಮ್ಮ ಶರ್ಟ್ ಟೈಪ್ ಹಾಗೂ ಕ್ವಾಂಟಿಟಿಯಲ್ಲಿ ನಾವು ಶರ್ಟ್ ಟೈಪ್ varchar ಕ್ವಾಂಟಿಟಿ ಇಂಟಿಜರ್ ಅಂತ ಕೊಟ್ಟಿದ್ವಿ. ಆದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಆ ಪ್ರಾಬ್ಲಮ್ ಅನ್ನು ನೋಡಿದ್ವಿ. ಏನದು ಪ್ರಾಬ್ಲಮ್? ಇಲ್ಲಿ ನಾನು ಈ ಪರ್ಟಿಕ್ಯುಲರ್ ಟೇಬಲ್ ಅನ್ನು ಈಗ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ನನಗೆ ಕಸ್ಟಮರ್ನ ನೇಮ್ ಇಲ್ಲದೆ ಈ ಎರಡು ಪ್ಯಾರಾಮೀಟರ್ಸ್ ಅನ್ನು ಪಾಸ್ ಮಾಡಬಹುದು, ಅಥವಾ ಈ ಮೂರು ಪ್ಯಾರಾಮೀಟರ್ಸ್ ಅಲ್ಲಿ ಅಥವಾ ಈ ಫೀಲ್ಡ್ ನೇಮ್ ಅಲ್ಲಿ ಅಥವಾ ಕಾಲಮ್ಸ್ ಅಲ್ಲಿ ನನಗೆ ಯಾವುದನ್ನು ಬೇಕಾದ್ರೂ ಎಕ್ಸ್ಕ್ಲೂಡ್ ಮಾಡಬಹುದು, ಹಾಕಬೇಕಾದ ಅವಶ್ಯಕತೆ ಇರೋದಿಲ್ಲ. ಬಟ್ ಐ ಡೋಂಟ್ ವಾಂಟ್ ಟು ಡೂ ದಟ್, ರೈಟ್? ನನಗೆ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅನ್ನು ಮಾಡಬಾರ್ದು. ನನಗೆ ಕಸ್ಟಮರ್ದು ನೇಮ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಯಾವ ಕಸ್ಟಮರ್ ಅಂತ ಗೊತ್ತಾಗ್ಲಿಕ್ಕೆ, ಮತ್ತೆ ಕಸ್ಟಮರ್ ಎಷ್ಟು ಅಮೌಂಟ್ ಅನ್ನು ಹಾಕಿದಾನೆ ಅಂತ ಸಹ ನನಗೆ ಗೊತ್ತಾಗ್ಲೇಬೇಕು, ರೈಟ್? ಸೊ ಅದಕ್ಕೋಸ್ಕರ ನಾವು ನಾಟ್ ನಲ್ ಅನ್ನು ಯೂಸ್ ಮಾಡ್ತೇವೆ. ಮೀನ್ಸ್ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಇಲ್ಲದಿದ್ರೆ, ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ನೀವು ಮಾಡದಿದ್ರೆ, ನಿಮ್ಗೆ ನಾಟ್ ನಲ್ ಹಾಕದಿದ್ರೆ ಇದನ್ನು ಎಕ್ಸ್ಕ್ಲೂಡ್ ಮಾಡಬಹುದು. ಆದ್ರೆ ನಮ್ಗೆ ಇದನ್ನು ಎಕ್ಸ್ಕ್ಲೂಡ್ ಮಾಡಬಾರದು. ಕಸ್ಟಮರ್ ನೇಮ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಅದಕ್ಕೋಸ್ಕರ ವಿ ವಿಲ್ ಡೂ ನಾಟ್ ನಲ್. ಸೊ ನಾಟ್ ನಲ್ ಅಂತ ಇಲ್ಲಿ ಹಾಕಿದ್ರೆ ಈ ಫೀಲ್ಡ್ ಅನ್ನು ನಾವು ಫಿಲ್ ಮಾಡಲೇಬೇಕು. ನಾವು ಇನ್ಸರ್ಟ್ ಇಂಟು ಟೇಬಲ್ ನೇಮ್, ವಾಟ್ ಎವರ್ ಫೀಲ್ಡ್ ನೇಮ್, ವ್ಯಾಲ್ಯೂಸ್ ಅಲ್ಲಿ ಈ ಫೀಲ್ಡ್ ಅನ್ನು ನಾವು ಹಾಕಲೇಬೇಕು. ಇಲ್ಲದ್ರೆ ನಮಗೆ ಇಶ್ಯೂ ಕೊಡ್ತದೆ. ಓಕೆ, ಸೊ ನನ್ನ ಕಸ್ಟಮರ್ ನೇಮ್ ನಾಟ್ ನಲ್ ಅಂತ ಮಾಡಿದೆ. ಸೊ ಇಮೇಲ್ ನನಗೆ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ನನಗೆ ನಾಟ್ ನಲ್ ಮಾಡಬಹುದು. ಸೊ ನಾಟ್ ನಲ್ ಮಾಡಿ, ಫಾರ್ ಎಕ್ಸಾಂಪಲ್ ಕೆಲವು ಯೂಸರ್ಸ್ ಹತ್ರ ಇಮೇಲ್ ಐ ಡಿ ಇರಲ್ಲ. ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ಎವ್ರಿ ಯೂಸರ್ಸ್ ಟು ಹ್ಯಾವ್ ಇಮೇಲ್ ಐ ಡಿ. ಇಮೇಲ್ ಐ ಡಿ ಇದ್ದವರು ಅದನ್ನು ಹಾಕಲೇಬೇಕು. ಇಲ್ಲದವರಿಗೆ ನಮ್ಮ ಕಡೆಯಿಂದ ಒಂದು ಡಿಫಾಲ್ಟ್ ವ್ಯಾಲ್ಯೂ ಹೋಗುತ್ತೆ. ಏನಂತ ಹೇಳಿದ್ರೆ ನೋ ಇಮೇಲ್ ಪ್ರೊವೈಡೆಡ್. ಓಕೆ, ಸೊ ನಾವು ಇದನ್ನು ಟೆಸ್ಟ್ ಮಾಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪರ್ಟಿಕ್ಯುಲರ್ ಕಸ್ಟಮರ್ ಟೇಬಲ್ಸ್ ಅನ್ನು ಟೆಸ್ಟ್ ಮಾಡುವ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಟು. ಸೊ ಕಸ್ಟಮರ್ ನೇಮ್ varchar ನಾಟ್ ನಲ್. ಸೊ ಈ ಹೆಸರು ನಾವು ಕೊಡಲೇಬೇಕು. ಇಮೇಲ್ ಅವರ ಹತ್ರ ಇಮೇಲ್ ಐ ಡಿ ಇದ್ರೆ ಅವರು ಕೊಡಬೇಕು. ಇಲ್ಲದಿದ್ರೆ ಡಿಫಾಲ್ಟ್ ಅವರ ಹತ್ರ ಇಮೇಲ್ ಐ ಡಿ ಇಲ್ಲದಿದ್ರೆ ಅವರು ಕೊಡದಿದ್ರು ನಾವೇ ಈ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಅನ್ನು ನೋ ಇಮೇಲ್ ಪ್ರೊವೈಡೆಡ್ ಅನ್ನು ಡಿಫಾಲ್ಟ್ ವ್ಯಾಲ್ಯೂ ತರ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಬೇಕು. ಸೊ ನಮ್ಮ ಡಿಫಾಲ್ಟ್ ಆಯಿತು. ಅದೇ ತರ ನಾಟ್ ನಲ್ ಅನ್ನು ನಾವೀಗ ಕವರ್ ಮಾಡಿದ್ವಿ. ನೆಕ್ಸ್ಟ್ ಇರುವುದು ಪ್ರೈಮರಿ ಕೀ. ನಾನು ಹಾಗೆ ಹೇಳಿದಾಗೆ
customer name can be Manikanta, another customer name can also be Manikanta. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕಸ್ಟಮರ್ ಯುನೀಕ್ ಆಗಿ ಗೊತ್ತಿರಬೇಕು ಅಂತ ಹೇಳಿ SQL ಟೇಬಲ್ಸ್ ಅಥವಾ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಪ್ರೈಮರಿ ಕೀ ಅಥವಾ ID ಎಂಬ ಒಂದು ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ. ಆ ID ಯುನೀಕ್ ಆಗಿರುತ್ತೆ. ಓಕೆ, ಸೊ ಯಾವತ್ತು ಒಂದು ಟೇಬಲ್ ಅಲ್ಲಿ ID ಕೊಡುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ID ತುಂಬಾನೇ ಇಂಪಾರ್ಟೆಂಟ್. ಸೊ ಇಟ್ ವಿಲ್ ಬಿ ಲೈಕ್ ನಾಟ್ ನಲ್, ID ನಾಟ್ ನಲ್ ಆಗುತ್ತೆ. And there is one important aspect which we need to know, that is auto increment. Could see some issues here. ID ಓಕೆ ಗೈಸ್, ಇಲ್ಲಿ ಏನು ಇಶ್ಯೂ ಇತ್ತು ಅಂತ ಹೇಳಿದ್ರೆ ID ಫಸ್ಟ್ ಆಫ್ ಆಲ್ ನಾವು ಅದರ ಡೇಟಾ ಟೈಪ್ ಅನ್ನು ಸ್ಪೆಸಿಫೈ ಮಾಡಬೇಕು, ಅದು ಇಂಟೀಜರ್ ಆಗಿರುತ್ತೆ. ಸೊ ID ವಿಲ್ ಬಿ ಇಂಟೀಜರ್ ಆ್ಯಂಡ್ ದ್ಯಾಟ್ ವಿಲ್ ಬಿ ನಾಟ್ ನಲ್. ಅದಾದ ನಂತರ ಇಟ್ ವಿಲ್ ಬಿ ಆಟೋ ಇಂಕ್ರಿಮೆಂಟ್. ಈ ಆಟೋ ಇಂಕ್ರಿಮೆಂಟ್ ಏನು ಅಂತ ನಾನು ಹೇಳ್ತೇನೆ. ಸೊ ಯು ಆರ್ ಕ್ರಿಯೇಟಿಂಗ್ ಅ ಟೇಬಲ್, ಯು ಆರ್ ನೇಮಿಂಗ್ ಇಟ್ ಆಸ್ ಕಸ್ಟಮರ್. ಅದಕ್ಕೆ ಫಸ್ಟ್ ವ್ಯಾಲ್ಯೂ ID ಅಂತ ಕೊಟ್ಟಿದ್ರಿ. IDಗೆ ಅದರ ಡೇಟಾ ಟೈಪ್ ಇಂಟೀಜರ್ ಆಗಿರುತ್ತೆ. ಇದೇ ತರ ಸ್ಮಾಲ್ ಅಲ್ಲಿ ಬರಿಬಹುದು, ಕ್ಯಾಪ್ಸ್ ಅಲ್ಲಿ ಬರಿಬಹುದು. ಮೇಕ್ ಇಟ್ ಕ್ಯಾಪ್ಸ್ ಇಂಟ್. ಅದಾದ ನಂತರ ಇಟ್ ಶುಡ್ ಬಿ ನಾಟ್ ನಲ್, ಅದು ನಲ್ ಆಗಿರಬಹುದು, ಅದು ಆಟೋ ಇಂಕ್ರಿಮೆಂಟ್ ಆಗಬೇಕು. ಈ ಆಟೋ ಇಂಕ್ರಿಮೆಂಟ್ ಏನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ನಿಮಗೆ ಹೇಳ್ತೇನೆ. ಎಕ್ಸಾಂಪಲ್ಸ್ ಕೊಡುವಾಗ ಈ ಟೇಬಲ್ ಅನ್ನು ಫಿಲ್ ಮಾಡುವಾಗ ಅದರಲ್ಲಿ ಹೇಳ್ತೇನೆ. ಫಾರ್ ದ ಟೈಮ್ ಬೀಯಿಂಗ್ ಇಲ್ಲಿ ಕಸ್ಟಮರ್ ಟೇಬಲ್ಸ್ ಅನ್ನು ಮಾಡಿದ ನಂತರ ಈ ಟೇಬಲ್ ಅಲ್ಲಿರುವ ಪ್ರೈಮರಿ ಕೀ ಯಾವುದು ಅಂತ ಹೇಳಬೇಕು, ನಾವು ಸ್ಪೆಸಿಫಿಕಲಿ ಹೇಳಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಟೇಬಲ್ ಅಲ್ಲಿ ಇರುವ ಪ್ರೈಮರಿ ಕೀ ಯಾವುದು ಅಂತ ಹೇಳಿದ್ರೆ ಈಸ್ ದಿ ID. ಸೊ ID ಈಸ್ ದ ಪ್ರೈಮರಿ ಕೀ. ಈ ಪರ್ಟಿಕ್ಯುಲರ್ ಟೇಬಲ್ ಅಲ್ಲಿ ID ಈಸ್ ದ ಪ್ರೈಮರಿ ಕೀ. ಸೊ ಇಮೇಲ್ ಅನ್ನು ಕೂಡ ಪ್ರೈಮರಿ ಮಾಡಬಹುದು, ಆದ್ರೆ ವಾಟ್ ಇಫ್ ಯೂಸರ್ ಡಿಡ್ ನಾಟ್ ಗಿವ್ ದಿ ಇಮೇಲ್ ಕೊಡದಿದ್ರೆ ಅದು ಯುನೀಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಟೇಬಲ್ ಅಲ್ಲಿ ಈ ID ಪ್ರೈಮರಿ ಕೀ. ಸೊ ವಿಚ್ ಇಸ್ ದ ಯುನೀಕ್ ಫ್ಯಾಕ್ಟರ್? ID ಈಸ್ ದ ಯುನೀಕ್ ಫ್ಯಾಕ್ಟರ್. ಎಲ್ಲ ಯೂಸರಿಗೆ ಬೇರೆ ಬೇರೆನೆ ಸಪರೇಟ್ ಆಗಿರುವಂತಹ ID ಇರುತ್ತೆ. ಸೊ ಸಪರೇಟ್ ಆಗಿರುವಂತಹ ID ಇರುವ ಕಾರಣ ದಿಸ್ ಈಸ್ ಯುನೀಕ್. ಓಕೆ, ಸೊ ವಿ ಹ್ಯಾವ್ ಕ್ರಿಯೇಟೆಡ್ ದ ಫಸ್ಟ್ ಟೇಬಲ್, ಸಾರಿ ದ ಸೆಕೆಂಡ್ ಟೇಬಲ್, ಕಸ್ಟಮರ್ಸ್ ಟೇಬಲ್. ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡೋಣ. ಎಕ್ಸಿಕ್ಯೂಟ್ ಮಾಡಿ ಇದಕ್ಕೆ ಡಿಫ್ರೆಂಟ್ ವ್ಯಾಲ್ಯೂಸ್ ಅನ್ನು ಕೊಡೋಣ. ಸೊ ದ ಸಮ್ಮರಿ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಏನಂತ ಹೇಳಿದ್ರೆ, ನಾವು ID ಎಂಬ ಫೀಲ್ಡ್ ಆ್ಯಡ್ ಮಾಡಿದ್ವಿ, ಅದಕ್ಕೆ ಅದರ ಡೇಟಾ ಟೈಪ್ ಕೊಟ್ವಿ. ಅದಾದ ನಂತರ ಅದು ನಾಟ್ ನಲ್ ಅಂತ ಕೊಟ್ವಿ ಅಂತ ಹೇಳಿದ್ರೆ ಅದು ಎಂಟಿ ಇರಬಾರ್ದು. ಅದು ಆಟೋ ಇಂಕ್ರಿಮೆಂಟ್ ಏನಂತ ಇನ್ನೂ ನೋಡಲಿಲ್ಲ, ನಾವು ನೋಡೋಣ. ಕಸ್ಟಮರ್ ನೇಮ್ ಏನಂತ ಕೊಟ್ವಿ, ಅದು ವ್ಯಾರ್ಕ್ಯಾರ್ ನಾಟ್ ನಲ್. ಸೊ ವ್ಯಾರ್ಕ್ಯಾರ್ ಅಂತ ಹೇಳಿದ್ರೆ ಅದರ ಡೇಟಾ ಟೈಪ್, ಹಾಗೂ ನಾಟ್ ನಲ್ ಅಂತ ಹೇಳಿದ್ರೆ ನಮಗೆ ಕಸ್ಟಮರ್ ನೇಮ್ ಬೇಕೇ ಬೇಕು. ಸೊ ಇಮೇಲ್ ಅಂತ ಹೇಳಿದ್ರೆ ಇಮೇಲ್ದು ವ್ಯಾರ್ಕ್ಯಾರ್ ನಾಟ್ ನಲ್, ಅದು ಎಂಟಿ ಅಲ್ಲ. ಸೊ ಅದರ ಡಿಫಾಲ್ಟ್ ವ್ಯಾಲ್ಯೂ ನೋ ಇಮೇಲ್ ಪ್ರೊವೈಡೆಡ್. ಅದಾದ ನಂತರ ಅಮೌಂಟ್ ಇಂಟೀಜರ್ ಆಗಿರುತ್ತೆ. ಸೊ ಇದರ ಈ ಟೇಬಲ್ ಅಲ್ಲಿ ಪ್ರೈಮರಿ ಕೀ ಯಾವುದು? ಈ ಟೇಬಲ್ ಅಲ್ಲಿ ಪ್ರೈಮರಿ ಕೀ ನಮ್ಮ ID ಫೀಲ್ಡ್. ಇದನ್ನು ನಾವೀಗ ಸ್ಪೆಸಿಫೈ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಿ ಕೆಲವು ವ್ಯಾಲ್ಯೂಸ್ ಅನ್ನು ಹಾಕೋಣ. ಕೆಲವು ವ್ಯಾಲ್ಯೂಸ್ ಅನ್ನು ಹಾಕುವಾಗ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಪುಟ್. ಟಿಲ್ ದೆನ್ ಟೇಕ್ ಕೇರ್ ಗೈಸ್.